ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಕುಕಿಂಗ್ ವ್ಲಾಗ್ ಮಾಡಿ ತುಂಬ ದಿನ ಆಗಿತ್ತು. ನನಗೆ ಟೈಮ್ ಆಗ್ತಾ ಇರಲಿಲ್ಲ. ಮನೆ ಆಫೀಸು ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದೇ ಆಗಿತ್ತು. ಇವತ್ತು ಟೈಮ್ ಮಾಡಿಕೊಂಡು ಮಸಾಲ ಪಾಪಡ್ ಮಾಡೋಣ ಅಂತ ಅಂದ್ಕೊಂಡೆ. ಬೇಕಾಗಿರುವ ಇಂಗ್ರೀಡಿಯೆಂಟ್ಸು ಉದ್ದಿನ ಹಪ್ಪಳ 4 ಎಣ್ಣೆಯಲ್ಲಿ ಕರೆದಿಟ್ಟಿರುವಂಥದ್ದು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಮೀಡಿಯಮ್ ಸೈಜು ಟೊಮೊಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು, ಮೀಡಿಯಮ್ ಸೈಜು ಕ್ಯಾರೆಟನ್ನು ತುರಿದಿಟ್ಕೊಂಡಿರೋವಂಥದ್ದು, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು. ಮಸಾಲೆಗೆ ನಾನು ಚಾಟ್ ಮಸಾಲ ಮತ್ತು ಗರಂ ಮಸಾಲ ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಚುರುಮುರಿಗೆ ಯೂಸ್ ಮಾಡುವಂತಹ ಕಡಲೆ ಬೀಜ, ಹಾಗೆಯೇ ಸೇಮ್ ಇಷ್ಟು ಇಂಗ್ರೀಡಿಯೆಂಟ್ಸು ಮಸಾಲ ಪಾಪಡ್ ಮಾಡಲಿಕ್ಕೆ ಬೇಕಾಗಿರುತ್ತದೆ. ಮೊದಲಿಗೆ ಒಂದು ಪ್ಲೇಟಲ್ಲಿ 4 ಉದ್ದಿನ ಹಪ್ಪಳ ಎಣ್ಣೆಯಲ್ಲಿ ಕದ್ದಿರೋವಂಥದ್ದನ್ನು ಈ ಥರ ಜೋಡಿಸ್ಕೊಂಡು 4 ಹಪ್ಪಳಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಈ ರೀತಿ ಹರಡೋ ರೀತಿ ಹಾಕೋಬೇಕು. 4 ಹಪ್ಪಳಕ್ಕೆ ಮೊದಲು ಈರುಳ್ಳಿ, ನಂತರ ಒಂದೊಂದಾಗಿ ಪದಾರ್ಥಗಳನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಫುಲ್ ಮಿಕ್ಸ್ ಮಾಡಿ ನೀವು ಹಾಕ್ಕೊಳಕ್ಕೆ ಹೋದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಥರ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬಿಡಿಯಾದ ಪದಾರ್ಥಗಳು ನಿಮಗೆ ಒಂದೊಂದೇ ಹದವಾಗಿ ಬಾಯಿಗೆ ಸಿಕ್ಕಿದಾಗ ತಿನ್ನುವಾಗ ತುಂಬ ಖುಷಿಯಾಗುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದ್ರಲ್ಲಾದರೂ ಈ ಥರ ಯಾವುದೇ ಪದಾರ್ಥದಲ್ಲಿ ಈ ಥರ ರೆಸಿಪಿ ಮಾಡ್ತೀರಾ ಅಂತಂದರೆ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಮಾಡಿ. ನಂತರ ನಾನು ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಅಂತೂ ಎಲ್ಲ ಚಾಟ್ಸ್ಗೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಅಂತ ಹೇಳ್ಬೋದು. ಅದರದ್ದು ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಸಮ್ಟೈಮ್ಸ್ ನಾನು ಚುರುಮುರಿ ಮಾಡುವಾಗ ನಾನು ಜಾಸ್ತಿ ಚಾಟ್ ಮನೇಲಿ ಮಾಡೋದು ಅಂತಂದರೆ ಚುರುಮುರಿ. ನಾನು ಹೊರಗಡೆ ಜಾಸ್ತಿ ಚುರುಮುರಿ ತಿನ್ನಲ್ಲ. ಬೇರೆ ಚಾಟ್ಸ್ ತಿಂದು ಅಭ್ಯಾಸ ಇದೆ, ಅದು ಅಪರೂಪಕ್ಕೆ. ಹೆಲ್ತ್ಗೆ ಒಳ್ಳೆಯದಲ್ಲ ತುಂಬ ಹೊರಗಡೆ ತಿನ್ನೋದ್ರಿಂದ. ಮನೆಯಲ್ಲೇ ಮಾಡಿಕೊಂಡು ನಾನು ಹೆಚ್ಚಿಗೆ ತಿನ್ನೋದು. ಬಟ್ ಅಪರೂಪಕ್ಕೆ ನಾನು ಹೊರಗಡೆ ತಿನ್ನೋದಾದರೆ ಚುರುಮುರಿನಂತೂ ನಾನು ಔಟ್ಸೈಡ್ ತಿನ್ನಲ್ಲ, ಕಡಿಮೆ. ಮನೆಯಲ್ಲೇ ನಾನು ಹೆಚ್ಚಿಗೆ ಚುರುಮುರಿ ಮಾಡ್ಕೊಳ್ಳೋದು. ಸಮ್ಟೈಮ್ಸು ಟೊಮೊಟೊ ಇಲ್ಲ ಅಂತಂದರೆ ನಾನು ಚುರುಮುರಿನೇ ಮಾಡೋದಿಲ್ಲ. ಕ್ಯಾರೆಟ್ ಇಲ್ಲ ಅಂದರೆ ನಾನು ಚುರುಮುರಿ ಮಾಡೋದಿಲ್ಲ. ಇನ್ ಕೇಸ್ ಏನಾದರೂ ಖಾಲಿ ಆಗಿದ್ದರೆ ಮನೆಯಲ್ಲಿ ಅದನ್ನು ತೊಗೊಂಡು ಬಂದು ನೆಕ್ಸ್ಟ್ ಡೇ ಅಥವಾ ಹೋಗಿ ಹೊರಗಡೆ ಅದನ್ನು ತೊಗೊಂಡು ಬಂದು ಆ ಒಂದು ಇಂಗ್ರೀಡಿಯೆಂಟ್ನ ತೊಗೊಂಡು ಬಂದೇ ನಾನು ಮಾಡೋದು. ಯಾವುದನ್ನು ಮಿಸ್ ಮಾಡಲ್ಲ. ಯಾಕಂದರೆ ಎಲ್ಲ ಪದಾರ್ಥಗಳು ಇದ್ರೇ ಒಂದು ರೆಸಿಪಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಗೋದು. ಯಾವುದನ್ನು ಮಿಸ್ ಮಾಡಲ್ಲ ನಾನು ಕಾಮನ್ನಾಗಿ. ನಂತರ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕ್ಯಾರೆಟು ಸಹ ತುಂಬ ರುಚಿಯಾಗಿರುತ್ತೆ. ಈ ಒಂದು ರೆಸಿಪಿಗೆ ಅಚ್ಚುಕಟ್ಟಾಗಿ ಬಾಯಿಗೆ ಹದವಾಗಿ ಸಿಗೋ ಥರ ಮಾಡಬೇಕು ಅಂತ ಅಂದರೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀವು ಹಾಕಬೇಕಾಗುತ್ತೆ. ಯಾವುದನ್ನು ಮಿಸ್ ಮಾಡಬಾರ್ದು. ಸಂಪೂರ್ಣವಾಗಿ ಹರಡೋ ರೀತಿ. ಅದು ಫುಲ್ಲು ಹರಡೋಕ್ಕೆ ನಾನು ಹೋದೆ ಅಂತ ಅಂದರೆ ಹಪ್ಳದ ಸಂಪೂರ್ಣವಾಗಿ ಹರಡಲಿಕ್ಕೆ ಹೋದೆ. ಬಟ್ ಸ್ವಲ್ಪ ಡೌನ್ ಇರುತ್ತಲ್ಲ, ಅದಕ್ಕೆ ಕೆಳಗಡೆ ಬರೋ ಥರ ಆಗ್ತಾಯಿತ್ತು. ಅದಕ್ಕೆ ಸೈಡಲ್ಲೆಲ್ಲ ಕ್ಯಾರೆಟ್ ಆಗಿರ್ಬೋದು, ಕ್ಯಾರೆಟ್ ತುರಿ ಆಗಿರ್ಬೋದು, ಟೊಮೊಟೊ, ಈರುಳ್ಳಿ ಸೈಡಲ್ಲಿ ಇಲ್ಲ. ಅದಕ್ಕೋಸ್ಕರ ನಂತರ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಅಷ್ಟು ನಿಮಗೆ ಇಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಬಟ್ ಲುಕ್ ವೈಸು ತುಂಬ ಇಂಪಾರ್ಟೆಂಟು ಕೊತ್ತಂಬರಿ ಸೊಪ್ಪು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಕೊತ್ತಂಬರಿ ಸೊಪ್ಪು ಸಹ ಎಲ್ಲದಕ್ಕೂ ನೀವು ಲಾಸ್ಟಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಬಟ್ ಫ್ಲೇವರ್ ವೈಸು ಚೆನ್ನಾಗಿರುತ್ತೆ. ಬಟ್ ಕೊತ್ತಂಬರಿ ಸೊಪ್ಪು ಇಲ್ಲ ಅಂತಂದರೆ ಚೆನ್ನಾಗೇ ಇರೋದಿಲ್ಲ ರೆಸಿಪಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಫೈನಲ್ ಟಚ್ಗೆ ಕೊತ್ತಂಬರಿ ಸೊಪ್ಪು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಈ ಥರ ಉದುರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಪ್ರತಿಯೊಂದು ಚಾಟ್ಸ್ಗೆ ಈ ಒಂದು ಇಂಗ್ರೀಡಿಯೆಂಟ್ಸ್ ನಾನು ಏನೇನು ಹೇಳ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸು ಅದ್ಭುತವಾಗಿರುತ್ತೆ. ನಂತರ ನಾನು ಚಾಟ್ ಮಸಾಲವನ್ನು ಹಾಕ್ಕೊಳ್ತಾ ಇರೋದು. ಮೊದಲಿಗೆ ನಾನು ಚಾಟ್ ಮಸಾಲ ಈ ಥರ ಸ್ವಲ್ಪನೇ ಉದುರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಯಾಕಂದರೆ ಉದ್ದಿನ ಹಪ್ಪಳನೇ ಮಸಾಲ ಹಪ್ಪಳ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನೀವೇನಾದ್ರು ತುಂಬ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ. ನಂತರ ನಾನು ಚಾಟ್ ಮಸಾಲ ಆದಮೇಲೆ ಗರಂ ಮಸಾಲವನ್ನು ಅದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನಂತೂ ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಆದರೆ ನಿಮಗೆ ಯಾವ ಚಾಟು ಚೆನ್ನಾಗಿರಲ್ಲ. ಯಾಕೆಂದರೆ ಮಸಾಲ ಪದಾರ್ಥಗಳಲ್ಲಿ ಉಪ್ಪಿರುತ್ತೆ, ಈ ಉದ್ದಿನ ಹಪ್ಪಳದಲ್ಲಿ ಉಪ್ಪಿರುತ್ತೆ. ಸೊ ನೀವು ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಂಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಯಾವುದೇ ಇಂಗ್ರೀಡಿಯೆಂಟ್ಸ್ಗಾಗಲಿ
ಉಪ್ಪನ್ನ ನೋಡ್ಕೊಂಡು ಹಾಕಲಿ. ನಂತರ ನಾನು ಖಾರ ಕಡಲೆ ಬೀಜನ, ನಾರ್ಮಲಿ ಇದನ್ನು ಕಾಂಗ್ರೆಸ್ ಕಡಲೆ ಬೀಜ ಅಂತ ಕರೀತಾರೆ. ಬೇಕ್ಲಿ ಕಾಂಗ್ರೆಸ್ ಕಡಲೆ ಬೀಜ ಕೊಡಿ ಅಂತ ಅಂದಾಗ ಈ ಒಂದು ಕಡಲೆ ಬೀಜವನ್ನು ಕೊಡ್ತಾರೆ. ಈ ಥರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ಸಖತ್ತಾಗಿರುತ್ತೆ. ಚುರುಮುರಿಗೆ ಆಗಿರ್ಬೋದು, ಈ ಥರ ಮಸಾಲ ಚಾಟ್ ಪದಾರ್ಥಗಳಿಗೆ ಕಡಲೆ ಬೀಜ ಅಂತೂ ಸಖತ್ತಾಗಿರುತ್ತೆ. ಈ ಒಂದು ಕಡಲೆ ಬೀಜ ಇಲ್ಲ ಅಂತಂದರೂ ನಾನು ನಾರ್ಮಲಿ ಚಾಟ್ಸ್ನ ಮಾಡೋದು ಕಡಿಮೆ. ಖಾಲಿ ಏನಾದರೂ ಆಗಿದ್ರೆ ಹೊರಗಡೆ ಹೋಗಿ ತೊಗೊಂಡು ಬಂದು ನಾನು ಮಾಡ್ತೀನಿ ನಾರ್ಮಲಿ. ಈ ಥರ ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಸೇವು ಸಹ ತುಂಬ ಟೇಸ್ಟ್ ಕೊಡುತ್ತೆ. ನೀವು ಸಹ ಯಾವುದೇ ಇಂಗ್ರೀಡಿಯೆಂಟ್ಸ್ನ ಮಿಸ್ ಮಾಡಬೇಡಿ. ಪ್ರತಿಯೊಂದು ಉದ್ದಿನ ಹಪ್ಪಳಗೆ ನಾನು ಸೇವನ್ನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು, ಆ ಒಂದು ಪರ್ಟಿಕ್ಯುಲರ್ ರೆಸಿಪಿಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಹಾಕ್ಕೊಂಡಾಗ ಮಾತ್ರ ಅದು ನಮಗೆ ಖುಷಿಯಾಗುತ್ತೆ ತಿನ್ನುವಾಗ, ಮತ್ತು ಟೇಸ್ಟಿಯಾಗಿರುತ್ತೆ, ಯಮ್ಮಿಯಾಗಿರುತ್ತೆ, ಹದವಾಗಿರುತ್ತೆ. ಮಸಾಲ ಪಾಪಡ್ ಸವಿಯಲು ಸಿದ್ಧ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.